ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನಮ್ಮ ವಿಜಯ ನ್ಯೂಸ್. ಈ ಕ್ಷಣದ ಟಾಪ್ 5 ಪ್ರಮುಖ ಸುದ್ದಿಗಳು. ನಾನು ಶಶಿಕಲಾ. ಮುಕ್ಲೆಪ್ಪ ವಿರುದ್ಧ ಕೋರ್ಟ್ಗೆ ಶ್ರೀರಾಮ ಸೇನೆ ಮುಖಂಡರ ನಿರ್ಧಾರ. ಸುಳ್ಳು ದಾಖಲೆಗಳ ಆರೋಪವಾಗಿದೆ. ನನ್ನ ಮಗಳನ್ನ ಕಡಿದು ಫ್ರಿಡ್ಜ್ ನಲ್ಲಿ ಇಡ್ತಾರೆ, ಅವಳು ನೆಮ್ಮದಿಯಿಂದ ಜೀವನ ಮಾಡಿಲ್ಲ, ಪ್ಲೀಸ್ ನನ್ನ ಮಗಳನ್ನ ನನಗೆ ಕೊಡಿಸಿ ಎಂದು ಹೆತ್ತ ತಾಯಿ ಅಂಗಲಾಚುತ್ತಿದ್ದಾಳೆ. ಇದೆಲ್ಲದರ ನಡುವೆಯೇ ಯೂಟ್ಯೂಬರ್ ಖ್ವಾಜಾ ಶಿರಹಟ್ಟಿ ವಿರುದ್ಧ ಈಗ ಆರೋಪಗಳ ಸರಮಾಲಿಕೆ ಸುತ್ತಿಕೊಂಡಿದೆ. ಮುಕ್ಲೆಪ್ಪ ಯೂಟ್ಯೂಬ್ ಚಾನೆಲ್ ಮೂಲಕ ಜನರನ್ನ ರಂಜಿಸುತ್ತಿದ್ದ ಖ್ವಾಜಾ ಬಂದೇ ನವಾಜ್ ಎಂಬಾತ ಗಾಯತ್ರಿ ಜಾಲಿಹಾಳ ಎಂಬುವರನ್ನ ಮೋಸ ಮಾಡಿ ಮತಾಂತರ ಮಾಡಿ ಮದುವೆಯಾಗಿದ್ದಾನೆ ಎಂದು ಹೆತ್ತವರು ಆರೋಪ ಮಾಡಿದ ಬೆನ್ನಲ್ಲೇ ಈಗ ಮತ್ತೊಂದು ಆರೋಪದ ಮುನ್ನೆಲೆಗೆ ಬಂದಿದೆ. ಹೌದು, ಸುಳ್ಳು ದಾಖಲೆಯನ್ನ ಕೊಟ್ಟು ಸಬ್ ರಿಜಿಸ್ಟರ್ ನಲ್ಲಿ ಮದುವೆ ಮಾಡಿಕೊಂಡಿದ್ದಾನೆ. ಅಲ್ಲದೆ 28/4/2025 ಮುಂಡಗೋಡದ ಹಾಲ್ ನಲ್ಲಿ ಮದುವೆಯಾಗಿರುವುದಾಗಿ ದಾಖಲೆ ನೀಡಿದ್ದಾನೆ. ಆದ್ರೆ ಎಲ್ಲಾ ದಾಖಲೆಗಳು ಸಂಪೂರ್ಣ ಸುಳ್ಳಾಗಿದೆ. ಈ ನಿಟ್ಟಿನಲ್ಲಿ ಈಗಾಗಲೇ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೋರ್ಟ್ ಮೆಟ್ಟಿಲೇರುವುದಾಗಿ ಶ್ರೀರಾಮ ಸೇನಾ ಮುಖಂಡರು ನಿರ್ಧಾರ ಮಾಡಿದ್ದಾರೆ. ಇನ್ನು ಮನೆ ಬಾಡಿಗೆ ಹೆಸರಲ್ಲಿ ಸುಳ್ಳು ಹೇಳಿ ಅನಧಿಕೃತ ದಾಖಲೆಗಳನ್ನ ನೀಡಿದ್ದಾನೆ. ಈ ನಿಟ್ಟಿನಲ್ಲಿ ಖ್ವಾಜಾ ವಿರುದ್ಧ ಹಾಗೂ ಅವರ ಕುಟುಂಬಸ್ಥರ ವಿರುದ್ಧ ಸೂಕ್ತ ಕಾನೂನು ಕ್ರಮಗಳನ್ನ ಜರುಗಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಇನ್ನು ಗಾಯತ್ರಿ ತಾಯಿ ಶಿವಕ್ಕ ಜಾಲಿಹಾಳ ಗಂಭೀರವಾಗಿ ಆರೋಪಿಸಿದ್ದು, ನನ್ನ ಮಗಳನ್ನು ಕಡಿದು ಹಾಕ್ತಾರೆ ಎಂದು ಕಣ್ಣೀರು ಹಾಕಿದ್ದಾರೆ. ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಭೇಟಿ ಬಳಿಕ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆ ನೀಡಿದ್ದಾರೆ. ಅಫಜಲಪುರ ತಾಲೂಕಿನ ಸೊನ್ನಾ ಬ್ಯಾರೇಜ್ ಬಳಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. 3.50 ಲಕ್ಷ ಕ್ಯೂಸೆಕ್ ನೀರು ಭೂಮಾಡ ನದಿಗೆ ಹರಿದು ಬಂದಿದೆ. ಆದ್ರೆ ಮಹಾರಾಷ್ಟ್ರ ಸರ್ಕಾರದೊಂದಿಗೆ ನಾವು ನಿರಂತರ ಸಂಪರ್ಕ ಇಟ್ಟುಕೊಂಡಿದ್ದೇವೆ. ಆದ್ರೆ ಮಹಾರಾಷ್ಟ್ರ ಸರ್ಕಾರ ನಮಗೆ ಸೂಕ್ತ ಸ್ಪಂದನೆ ನೀಡ್ತಿಲ್ಲ. 20,000 ಕ್ಯೂಸೆಕ್ ನೀರು ಬಿಡುವುದಾಗಿ ಹೇಳಿ 50/60,000 ಕ್ಯೂಸೆಕ್ ನೀರನ್ನ ಬಿಡ್ತಿದ್ದಾರೆ. ನೆರೆ ಸಂತ್ರಸ್ತರನ್ನ ಕಾಳಜಿ ಕೇಂದ್ರಗಳಿಗೆ ಶಿಫ್ಟ್ ಮಾಡಲಾಗಿದೆ. ಗಾಣಗಾಪುರ ದತ್ತನ ಸನ್ನಿಧಿ ಮತ್ತು ಸಂಗಮ ಪುಣ್ಯ ಕ್ಷೇತ್ರಕ್ಕೆ ಭಕ್ತರು ಬಾರದಂತೆ ಮನವಿಯನ್ನ ಮಾಡಲಾಗಿದೆ. 2-3 ದಿನಗಳಲ್ಲಿ ಮಹಾರಾಷ್ಟ್ರದಿಂದ ಮತ್ತಷ್ಟು ಒಳಹರಿವು ಹೆಚ್ಚಾಗುವ ಸಾಧ್ಯತೆಯೂ ಇದೆ ಅಂತ ಕೂಡ ಹೇಳಿದ್ದಾರೆ. ಮಹಾರಾಷ್ಟ್ರದಿಂದ ಭೀಮಾ ನದಿಗೆ ಅಪಾರ ಪ್ರಮಾಣದ ನೀರು ಬಿಡುಗಡೆ ಹಿನ್ನೆಲೆಯಾಗಿ ಜೇವರ್ಗಿ ತಾಲೂಕಿನ ಮಾಹೂರ ಗ್ರಾಮದ ಸಂಪರ್ಕ ಕಡಿತವಾಗಿದೆ. ಮಾಹೂರ ಗ್ರಾಮವನ್ನ ಸುತ್ತುವರಿದ ಭೀಮಾ ನದಿ ನೀರು, ಇದರಿಂದಾಗಿ ಭೀಮಾ ನದಿ ಪ್ರವಾಹಕ್ಕೆ ಶಾಲೆಗೆ ಹೋಗುವ ವಿದ್ಯಾರ್ಥಿಗಳ ಪರದಾಟ ನೋಡ್ಲಾಗ್ತಿಲ್ಲ. ರಸ್ತೆ ಬಂದ್ ಮಾಡಿದ ಭೀಮಾ ನದಿ ನೀರಿನಿಂದಾಗಿ ಮೊಳಕಾಲುದ್ದ ನೀರಲ್ಲಿ ಮಕ್ಕಳನ್ನ ಭುಜದ ಮೇಲೆ ಕೂಡಿಸಿಕೊಂಡು ತಂದೆ ತಾಯಿ ಹರಸಾಹಸವನ್ನ ಪಡ್ತಾ ಇದ್ದಾರೆ. ನೀರನ್ನ ದಾಟ್ಲಿಕ್ಕೆ ಭುಜದ ಮೇಲೆ ಕೂಡಿಸಿಕೊಂಡು ಶಾಲೆಗೆ ಬಿಟ್ಟಿದ್ದಾರೆ ತಂದೆ ತಾಯಿ. ಪ್ರವಾಹದ ನೀರನ್ನ ಲೆಕ್ಕಿಸದೆ ಮಕ್ಕಳನ್ನು ಶಾಲೆಗೆ ಕಳಿಸುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಇಲ್ಲಿನ ಪೋಷಕರಿಗೆ. ವಾಲ್ಮೀಕಿ ದಿನಾಚರಣೆಯ ಪೂರ್ವಭಾವಿ ಸಭೆಯನ್ನ ಬಹಿಷ್ಕರಿಸಿದ ವಾಲ್ಮೀಕಿ ಮುಖಂಡರು ಕೂಡ್ಲಿಗಿ ತಾಲೂಕಿನ ಪ್ರವಾಸಿ ಮಂದಿರದಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳು ಆಯೋಜಿಸಿದಂತಹ ವಾಲ್ಮೀಕಿ ದಿನಾಚರಣೆಯ ಅಂಗವಾಗಿ ಪೂರ್ವಭಾವಿ ಸಭೆಯನ್ನ ಆಯೋಜಿಸಲಾಗಿತ್ತು. ಈ ಸುಸಂದರ್ಭದಲ್ಲಿ ಅಖಿಲ ಕರ್ನಾಟಕ ವಾಲ್ಮೀಕಿ ಮಹಾಸಭಾ ಎಲ್ಲ ಪದಾಧಿಕಾರಿಗಳು ವಾಲ್ಮೀಕಿ ಸಮುದಾಯಕ್ಕೆ ಆಗಿರುವಂತಹ ಅನ್ಯಾಯವನ್ನ ಎತ್ತಿ ಹಿಡಿದು ಈ ವಾಲ್ಮೀಕಿ ದಿನಾಚರಣೆಯ ಪೂರ್ವಭಾವಿ ಸಭೆಯನ್ನ ಬಹಿರಂಗ ಬಹಿಷ್ಕಾರವಾಗಿ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ವಾಲ್ಮೀಕಿ ಮಹಾಸಭಾ ಅಧ್ಯಕ್ಷರು, ಸರ್ಕಾರವು ಕುರುಬ ಸಮುದಾಯವನ್ನ ಎಸ್ಟಿ ಪಟ್ಟಿಗೆ ಸೇರಿಸುವ ಹುನ್ನಾರ ನಡೆಸುತ್ತಿದೆ. ಇದರಿಂದಾಗಿ ನಮ್ಮ ಸಮಾಜದ ಮಕ್ಕಳಿಗೆ ಬಹಳ ತೊಂದರೆಯಾಗುವ ಸಾಧ್ಯತೆಗಳು ಹೆಚ್ಚಾಗಿ ಕಾಣುತ್ತಿದ್ದು, ಮುಂದಿನ ನಮ್ಮ ಗುರುಪೀಠದ ಗುರುಗಳು ತೆಗೆದುಕೊಳ್ಳುವ ನಿರ್ಧಾರದ ಅನುಸಾರವಾಗಿ ನಾವು ವಾಲ್ಮೀಕಿ ದಿನಾಚರಣೆಯನ್ನ ಮಾಡುತ್ತೇವೆ ಎಂದು ಸ್ಪಷ್ಟೀಕರಣದ ಉತ್ತರವನ್ನ ನೀಡಿದರು. ತಾಲೂಕು ಆಡಳಿತ ಬಹಿಷ್ಕಾರವನ್ನ ಲೆಕ್ಕಿಸದೆ ಅಧಿಕಾರಿ ವರ್ಗದವರು ಪೂರ್ವ ಸಭೆಯನ್ನ ಮುಂದುವರೆಸಿದ್ರು. ಬೇದಿಯಲ್ಲಿ ಬಾಬಾವುಕಾಟ, ಶ್ವಾನ ದಾಳಿಗೆ ತುತ್ತಾಗಿ ಆಸ್ಪತ್ರೆ ಸೇರಿರೋ ಮಗು, ಕರಾಳ ಘಟನೆಗೆ ಮೂಕ ಸಾಕ್ಷಿಯಾಗಿ ನಿಂತಿರೋ ಬೇದಿ. ಹೌದು, ಶ್ವಾನ ದಾಳಿಗೆ ತತ್ತರಿಸಿದ 6 ವರ್ಷದ ಕಂದಮ್ಮ ಆಟೋ ಇಳಿಯುತ್ತಿದ್ದಂತೆ ಮಗುವಿನ ಮೇಲೆ ದಾಂಗುಡಿ ಇಟ್ಟ ನಾಯಿಗಳ ಗುಂಪು. ಗದಗ ನಗರದ ಎಸ್ಪಿ ಕಚೇರಿ ಬಳಿಯ ಪಂಚಾಳ ನಗರಕ್ಕೆ ಗರ ಬಡಿದಂತಾಗಿದೆ. ಕಾರಣ ಶ್ವಾನ ದಾಳಿ. ಸೆಪ್ಟೆಂಬರ್ 23ನೇ ತಾರೀಕು ಬಡಾವಣೆಯ 6 ವರ್ಷದ ಶ್ರೀಯ ನಿಗಳೂರು ಎಂಬ ಮಗುವಿನ ಮೇಲೆ ಎರಗಿದ್ದು ಶ್ವಾನಗಳ ಗುಂಪು ಸಿಕ್ಕಲ್ಲಿ ಕಚ್ಚಿವೆ. ಪರಿಣಾಮ ಮಗುವಿನ ಕಾಲು, ಬೆನ್ನು, ಮುಖ, ಹುಬ್ಬಿನ ಭಾಗಕ್ಕೆ ಗಂಭೀರ ಗಾಯಗಳಾಗಿವೆ. ಗುರುತೇ ಸಿಗದಷ್ಟು ಮಗುವಿನ ಮುಖ ಡ್ಯಾಮೇಜ್ ಆಗಿದೆ. ಮಂಗಳವಾರ ಎಂದಿನಂತೆ ಶಾಲೆಗೆ ಹೋಗಿ ಆಟೋದಲ್ಲಿ ಬಂದಿಳಿದಿದ್ದ ಮಗು ಮನೆ ಎದುರು ರಸ್ತೆ ಸರಿ ಇರದ ಕಾರಣ ಅಣತಿ ದೂರದಲ್ಲಿ ಇಳಿದಿದ್ಲು.
ಪುಟ್ಟ ಹೆಜ್ಜೆ ಹಾಕುತ್ತಾ ಮನೆ ಕಡೆಗೆ ನಡೆದಿದ್ಲಷ್ಟೇ. ಅಷ್ಟರಲ್ಲಿ ಏಕಾಏಕಿ ದಾಳಿ ಇಟ್ಟ ರೌಡಿ ನಾಯಿಗಳು ಮಗುವಿಗೆ ಸಿಕ್ಕಲ್ಲಿ ಪರಚಿವೆ ಕಚ್ಚಿವೆ. ಅರಚಾಟ ಕಿರುಚಾಟ ಕೇಳಿದ ಸ್ಥಳೀಯರು ಮಗುವನ್ನ ರಕ್ಷಣೆ ಮಾಡಿದ್ದಾರೆ. ಆದ್ರೆ ಅಷ್ಟರಲ್ಲಾಗಲೇ ಮಗುವಿನ ತಲೆಯಿಂದ ಕಾಲಿನವರೆಗೂ ಶ್ವಾನಗಳು ಕಚ್ಚಿ ಹಿಂಸೆ ಕೊಟ್ಟಿವೆ. ಕೂಡಲೇ ಮಗುವಿಗೆ ಪ್ರಾಥಮಿಕ ಚಿಕಿತ್ಸೆ ಕೊಡಿಸಿ ಶಸ್ತ್ರಚಿಕಿತ್ಸೆಗಾಗಿ ಹುಬ್ಬಳ್ಳಿಯ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇನ್ನು ಶ್ವಾನ ದಾಳಿಯಿಂದ ಭಯಭೀತರಾಗಿರುವಂತಹ ಜನ ಶ್ವಾನ ನಿಯಂತ್ರಣಕ್ಕೆ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ದಾರೆ. ಜೊತೆಗೆ ಮಗುವಿನ ಚಿಕಿತ್ಸಾ ವೆಚ್ಚವನ್ನ ನಗರಸಭೆ ಭರಿಸಬೇಕು ಅಂತಲೂ ಕೂಡ ಆಗ್ರಹಿಸುತ್ತಾ ಇದ್ದಾರೆ. ಇದಾಗಿತ್ತು ಈ ಕ್ಷಣದ ಟಾಪ್ 5 ಪ್ರಮುಖ ಸುದ್ದಿಗಳು. ಮತ್ತಷ್ಟು ತಾಜಾ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ನಮ್ಮ ವಿಜಯ ನ್ಯೂಸ್. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಮ್ಮ ವಿಜಯ ನ್ಯೂಸ್, ಭರವಸೆ ಬದುಕಿನ ವಿಜಯ.